ಸಿಎಂನಲ್ಲಿ ಕಾಂಗ್ರೆಸ್ನಲ್ಲಿ ಆಗ್ತಾ ಇರೋ ಬೆಳವಣಿಗೆಯನ್ನ ನೋಡಿದ್ರೆ ಒಂದ್ ಕಡೆ ಹಾಸನದಲ್ಲಿ ಜನಕಲ್ಯಾಣ ಸಮಾವೇಶ ಅದ್ದೂರಿಯಾಗಿ ನಡೀತಾ ಇದೆ, ಮತ್ತೊಂದು ಕಡೆ ಪವರ್ ಸಂಘರ್ಷ ಜೋರಾಗಿದೆ ಕಾಂಗ್ರೆಸ್ನಲ್ಲಿ. ಜನಕಲ್ಯಾಣ ಸಮಾವೇಶ ಸಂಘರ್ಷದ ನಡುವೆಯೂ ಕೂಡ ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಪವರ್ ಸಂಘರ್ಷ ಯಾವ ತರ ಇದೆ, ಸಮರ ನಡೆದಿದೆ ಸಿಎಂ ಡಿಸಿಎಂ ನಡುವೆ ಅಧಿಕಾರ ಹಂಚಿಕೆ ವಿಚಾರವಾಗಿ. ಸಿಎಂ ಹೇಳೋದೊಂದು, ಡಿಸಿಎಂ ಹೇಳ್ತಾ ಇರೋದೇ ಇನ್ನೊಂದು. ಏನ್ ನಡೀತಾ ಇದೆ ಕಾಂಗ್ರೆಸ್? ಜನಕಲ್ಯಾಣ ಸಮಾವೇಶದ ಮಧ್ಯೆ ಪವರ್ ಸಂಘರ್ಷ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ಡಿಕೆ ಶಿವಕುಮಾರ್ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಬಹಳ ದೊಡ್ಡ ಚರ್ಚೆಗೆ ಕಾಂಗ್ರೆಸ್ನಲ್ಲಿ ಕಾರಣವಾಗಿದೆ. ಖಾಸಗಿ ಚಾನೆಲ್ ಒಂದರ ಇಂಟರ್ವ್ಯೂನಲ್ಲಿ ಡಿಕೆ ಶಿವಕುಮಾರ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅಧಿಕಾರ ಹಂಚಿಕೆಯ ಬಗ್ಗೆ, ನಮ್ಮಲ್ಲೂ ಅಧಿಕಾರ ಹಂಚಿಕೆ ಬಗ್ಗೆ ಮಾತಾಗಿದೆ, ಆ ಸಮಯಕ್ಕೋಸ್ಕರ ಕಾಯ್ತಾ ಇದ್ದೀನಿ ತಾಳ್ಮೆಯಿಂದ. ಇಲ್ಲಿ ತನಕ ಕಾಂಗ್ರೆಸ್ ಗವರ್ಮೆಂಟ್ ಅಧಿಕಾರಕ್ಕೆ ಬಂದ ಮೊದಲ ದಿನದಿಂದಲೂ ಸಹ ಈ ವಿಚಾರ ಚರ್ಚೆ ಆಗ್ತಾ ಇದೆ. ಅಧಿಕಾರ ಹಂಚಿಕೆಯ ಸೂತ್ರವನ್ನ ಹಾಕೊಂಡಿದ್ದಾರೆ ಅಂತ ಅದರ ಬಗ್ಗೆ ಯಾರು ಬಾಯಿ ಬಿಟ್ಟಿರಲಿಲ್ಲ, ಬಹುತೇಕ ಯಾರಿಗೂ ಗೊತ್ತೂ ಇರಲಿಲ್ಲ. ಸಿಎಂ ಡಿಸಿಎಂ ಮತ್ತು ಹೈಕಮಾಂಡ್ ನಾಯಕರು ಕೂತು ಚರ್ಚೆ ಮಾಡಿ ಇತ್ಯರ್ಥ ಮಾಡಿಕೊಂಡಿತ್ತು ಅಂತ. ಆದ್ರೆ ಅಧಿಕೃತವಾದಂತಹ ಹೇಳಿಕೆ ಅದ್ರ ಬಗ್ಗೆ ಎಲ್ಲೂ ಇರಲಿಲ್ಲ. ಈಗ ಡಿಕೆ ಶಿವಕುಮಾರ್ ಖಾಸಗಿ ಚಾನೆಲ್ ಒಂದರಲ್ಲಿ ಕೂತು ಈ ರೀತಿ ಹೇಳಿಕೆ ಕೊಟ್ಟಿರೋದು, ಅಧಿಕಾರ ಹಂಚಿಕೆ ಬಗ್ಗೆ ನಮ್ದು ಮಾತಾಗಿದೆ, ತಾಳ್ಮೆಯಿಂದ ಕಾಯ್ತಾ ಇದ್ದೀನಿ ಆ ದಿನಕ್ಕೋಸ್ಕರ ಅಂತ. ಅದು ಈಗ ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಸಿಎಂ ಪ್ರತಿಕ್ರಿಯೆ ಕೊಟ್ಟರು, ಗೃಹ ಸಚಿವರು ಪ್ರತಿಕ್ರಿಯೆ ಕೊಟ್ಟರು. ಬಹಳ ಜೋರಾದಂತಹ ಚರ್ಚೆ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. Or with any of our friends. It is ultimately a group of 3-4 people looking at the aspirations of the people. They decide who has to lead the state and who has to lead the party. Now, if you see, I know my strength and I know my weakness. Both I know. I have to bow my head to the loyalty. I feel that the loyalty will pay royalty one day, and I'm still waiting for that. I have confidence in it. ಸರ್ಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಸರ್. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅಂತ ನಡ್ಕೊಳ್ಳೋದು. ಆಯ್ತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್. ನಮ್ಮ ಸಿಎಂ ಹೇಳಿದ್ಮೇಲೆ ಏನು ತಕರಾರೇ ಇಲ್ಲ. ನಿಮ್ ಸೆಮಿಫೈನಲ್ ಒಂದಿತ್ತು, ಈಗ ಫೈನಲ್ ಆಗುತ್ತೆ. ಈಗ ಅವ್ರು ಏನು ಹೇಳ್ತಾರೆ ನಾವು ಫೈನಲ್, ಸಿಎಂ ಏನು ಹೇಳ್ತಾರೆ ಅದು ಫೈನಲ್. ಬೇರೆ ಏನು ತಕರಾರಿಲ್ಲ ತಮ್ಮದು? ತಕರಾರಿಲ್ಲ. ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್, ಐ ಆಮ್ ಲಾಯಲ್ ಟು ದಿ ಪಾರ್ಟಿ. ಈಗ ಸಿಎಂ ಹೇಳಿದಾರಲ್ಲ, ನೋ ಕ್ವಶನ್, ನೋ ಡಿಸ್ಕಷನ್. ನಿಮ್ಮ ಹತ್ರ ಮಾತಾಡಿಲ್ಲ, ನಾನು ನಿಮ್ಮ ಹತ್ರ ಏನು ಮಾತಾಡಿಲ್ಲ, ಪರಮೇಶ್ವರ್ ಹತ್ರನೂ ಮಾತಾಡಿಲ್ಲ, ಇನ್ನೊಬ್ಬರ ಹತ್ರನೂ ಮಾತಾಡಿಲ್ಲ. ನಾನು ಒಂದು ಇಂಗ್ಲೀಷ್ ಚಾನಲ್ಗೆ ನನ್ನದೇ ಆದಂಥ ಕೆಲವು ವಿಚಾರಗಳನ್ನು ನಾವೇನೋ ಕೂತ್ಕೊಂಡು ಮಾತಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದೇವೆ. ಏನು ಮಾತಾಡಿದ್ದೇವೆ ಅಂತ ಬಹಿರಂಗ ಹೇಳೋಕ್ಕಾಗ್ತದಾ? ಸೊ ನೆನ್ನೆ ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನೋ ಡಿಸ್ಕಷನ್ ಅಂತ ಹೇಳಿದ್ದಾರೆ. ಆಯಿತು, ನೋ ಡಿಸ್ಕಷನ್ ಅಂತ ಒಪ್ಕೊಂಡಿದ್ದೇವೆ. ಐ ಡೋಂಟ್ ಹ್ಯಾವ್ ಎನಿ ಎನಿಮೀಸ್ ಇನ್ ಪಾಲಿಟಿಕ್ಸ್. ಆಲ್ ಆರ್ ಫ್ರೆಂಡ್ಸ್. ನಥಿಂಗ್ ಈಸ್ ಪರ್ಮನೆಂಟ್. ಆಲ್ ಆರ್ ಫ್ರೆಂಡ್ಸ್ ಇನ್ ಪಾಲಿಟಿಕ್ಸ್. ಆಲ್ ಆರ್ ಎಲ್ಲ ಸೇರಿ ಜೊತೆಗೂಡಿ ಕೆಲಸ ಮಾಡಿದ್ದೀವಿ, ಜೊತೆಗೂಡಿ ಮುಂದುವರಿತೀವಿ, ಜೊತೆಗೂಡಿ ಯಶಸ್ಸನ್ನು ಕಾಣ್ತೀವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಒಂದು ಕಡೆ ಡಿಕೆ ಶಿವಕುಮಾರ್ ಹೇಳ್ತಾರೆ ಒಪ್ಪಂದ ಆಗಿದೆ ಅಂತ, ಸಿಎಂ ಹೇಳ್ತಾರೆ ಒಪ್ಪಂದ ಆಗಿಲ್ಲ ಅಂತ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಹೇಳ್ತಾರೆ ಚರ್ಚೆ ಆಗಿದೆ, ನಾನೇನು ಗೃಹ ಸಚಿವರ ಜೊತೆ ಕೂತು ಚರ್ಚೆ ಮಾಡಿಲ್ಲ, ಅವ್ರಿಗೆ ಗೊತ್ತಿಲ್ಲ ಅಂತ. ಗೃಹ ಸಚಿವರು ಹೇಳ್ತಾರೆ ಇವರಿಬ್ಬರೇ ರಾಜಕೀಯ ಮಾಡ್ಕೊಳ್ಳೋದಾದ್ರೆ ನಾವ್ ಯಾಕೆ ಅಂತ. ಕಾಂಗ್ರೆಸ್ನಲ್ಲಿ ಬಹುತೇಕ ನಾಯಕರ ಮನಸ್ಥಿತಿ ಕೂಡ ಹೀಗೆ ಇದೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಬಹಳ ನಗನಗುತ್ತಲೇ ಸಿಎಂ ಹೇಳಿದ್ದಾರೆ ಅಂದ್ರೆ ಆಯ್ತು ಬಿಡಿ, ಏನೂ ಆಗಿಲ್ಲ ಅಂತ. ಹೇಳೋದಕ್ಕೂ ಕೇಳೋದಕ್ಕೂ ಇದು ಸಮಯ ಅಲ್ಲ ಅನ್ನೋ ನಿರ್ಧಾರಕ್ಕೆ ಬಂದ್ರ ಹಾಗಾದ್ರೆ? ಶ್ವೇತಾ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಇಂಥದ್ದೊಂದು ಚರ್ಚೆ ಚಾಲ್ತಿಯಲ್ಲಿದೆ. ಅಂದರೆ ಅಧಿಕಾರ ಹಂಚಿಕೆ ಆಗುತ್ತೆ. ಇದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರ ನಡುವೆ ತಲಾ 2.5 ವರ್ಷಗಳ ಕಾಲ ಈ ರೀತಿ ಅಧಿಕಾರ ಹಂಚಿಕೆ ಆಗುತ್ತೆ ಅನ್ನುವಂಥ ಚರ್ಚೆಗಳು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೇ ಚಾಲ್ತಿಯಲ್ಲಿ ಇತ್ತು. ಇದೀಗ ಡಿ ಕೆ ಶಿವಕುಮಾರ್ ಅವರು ರಾಷ್ಟ್ರೀಯ ಮಾಧ್ಯಮವೊಂದಕ್ಕೆ ಸಂದರ್ಶನ ನೀಡುವಂಥ ಸಂದರ್ಭದಲ್ಲಿ ಹೇಳಿದಂಥ ಮಾತು ಮತ್ತೆ ಇದನ್ನೊಂದು ಚರ್ಚೆಗೆ ನಾಂದಿಯನ್ನು ಹಾಡಿರುವಂಥದ್ದು. ಅಧಿಕಾರ ಹಂಚಿಕೆ ಆಗುತ್ತೆ, ಅದ್ರ ಬಗ್ಗೆ ಒಪ್ಪಂದ ಆಗಿದೆ ಅನ್ನುವಂಥ ಒಂದು ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಯಾವಾಗ ಮಾಧ್ಯಮದ ಮುಂದೆ ಹೇಳಿದ್ರು, ಆ ಕ್ಷಣದಿಂದ ಮತ್ತೆ ಇಂಥದ್ದೊಂದು ಚರ್ಚೆ ಮುನ್ನೆಲೆಗೆ ಬಂತು.
ಒಂದು ಕಡೆ ಸಿದ್ದರಾಮಯ್ಯನವರು ಹೇಳ್ತಾರೆ ಅಂತಹ ಯಾವುದೇ ಚರ್ಚೆಗಳು, ಅಂತಹ ಯಾವುದೇ ಒಪ್ಪಂದಗಳು ಆಗಿಲ್ಲ ಅನ್ನುವಂಥ ಒಂದು ಮಾತನ್ನ ಹೇಳ್ತಾರೆ. ಮತ್ತೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ CM ಹೇಳಿದ್ಮೇಲೆ ಮುಗೀತು, ಅಂಥದ್ದು ಯಾವುದೂ ಆಗಿಲ್ಲ ಅಂದರೆ ಅವ್ರ ಮಾತಿಗೆ ಒಪ್ಪಿಗೆ ಇದೆ ಅನ್ನುವಂಥ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಮಾತಾಡ್ತಾ ಇರ್ತಾರೆ. ಇಂತಹದೊಂದು ಚರ್ಚೆ, ಪರ ವಿರೋಧದ ಚರ್ಚೆ ನಡೀತಾ ಇರುವಂತಹ ಹೊತ್ತಿನಲ್ಲೇ ಗೃಹ ಸಚಿವರಾದಂತಹ ಪರಮೇಶ್ವರ್ ಹೇಳಿದಂತಹ ಮಾತು ಕೂಡ ಇದೀಗ ಸಾಕಷ್ಟು ಚರ್ಚೆಗೆ ಮುನ್ನುಡಿಯನ್ನು ಬರೆದಿರುವಂಥದ್ದು. ಅಂದರೆ ಅವರಿಬ್ಬರಲ್ಲೇ ಒಪ್ಪಂದ ಆಗಿದ್ರೆ ನಾವೆಲ್ಲ ಯಾಕೆ ಅನ್ನುವಂಥ ಒಂದು ರೀತಿ ಅಸಮಾಧಾನದ ಹೇಳಿಕೆಯನ್ನು ಪರಮೇಶ್ವರ್ ಅವರು ಇವತ್ತು ಮಾಧ್ಯಮಗಳಿಗೆ ನೀಡಿರುವಂಥದ್ದು. ಅಂದರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು, ಅಂದರೆ ಅಧಿಕಾರ ಹಂಚಿಕೆ ಆಗುತ್ತೆ ಅನ್ನುವಂಥ ಒಂದು ಮಾತನ್ನು ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಇಂತಹ ಯಾವುದೇ ಮಾತುಕತೆ ಆಗಿಲ್ಲ, ಒಪ್ಪಂದ ಆಗಿಲ್ಲ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯನವರು ಹೇಳ್ತಾರೆ. ಒಂದು ಕಡೆ ಸಿದ್ದರಾಮಯ್ಯ ಪರ ಇರುವಂತಹ ಒಂದಷ್ಟು ಜನ ಸಚಿವರುಗಳು, ಶಾಸಕರುಗಳು ಸಿದ್ದರಾಮಯ್ಯನವರ ಪರ ನಿಲ್ತಾರೆ, ಮಾತಾಡ್ತಾರೆ. ಡಿ ಕೆ ಶಿವಕುಮಾರ್ ಪರ ಇರುವಂತಹ ಒಂದಷ್ಟು ಜನ ನಾಯಕರು ಡಿ ಕೆ ಶಿವಕುಮಾರ್ ಹೇಳಿದ ಮಾತಿಗೆ ಬೆಂಬಲವನ್ನ ಸೂಚಿಸ್ತಾರೆ. ಇವೆಲ್ಲದರ ನಡುವೆ ಪರಮೇಶ್ವರ್ ಅವರು ಹೇಳಿರುವಂತಹ ಡಿ ಕೆ ಶಿವಕುಮಾರ್ ಈ ಪವರ್ ಶೇರಿಂಗ್ ಬಗ್ಗೆ ಮಾತಾಡಿರ್ಲಿಲ್ಲ. ಮುಡಾ ಪ್ರಕರಣ ಬಂದ ನಂತರ CM ಕುರ್ಚಿಗೋಸ್ಕರ ಬಹಳಷ್ಟು ಚರ್ಚೆ ಆಯಿತು, ಸಭೆ ಕೂಡ ನಡೀತು, ಸಾಲಾಗಿ ಸಭೆ ಕೂಡ ನಡೆಸಿದ್ರು. ಆ ಸಂದರ್ಭದಲ್ಲೂ ಡಿ ಕೆ ಶಿವಕುಮಾರ್ ಬಹಳ ಸೈಲೆಂಟ್ ಆಗಿದ್ರು. ಈಗ ಏಕಾಏಕಿ ಪವರ್ ಶೇರಿಂಗ್ ಬಗ್ಗೆ ಅಲ್ಲೆಲ್ಲೋ ಕೂತು ಮಾತಾಡ್ತಾರೆ ಅಂತ ಅಂದ್ರೆ ಇದು ರೈಟ್ ಟೈಮ್ ಈ ತರದ ಬೆಳವಣಿಗೆಗೆ ಉತ್ತರ ಕೊಡೋದಕ್ಕೆ ಅಂತ ಇಂಥದ್ದೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ರ? ಬಹುಶಃ ರಾಜಕಾರಣದಲ್ಲಿ ಯಾವುದನ್ನೂ ಕೂಡ ಹೀಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಕಡೆ ಹೌದು, ಈಗ 2.5 ವರ್ಷ ಅಂತಂದರೆ ಅದಕ್ಕೆ ಸಮಯ ಹತ್ರ ಆಗ್ತಾ ಇದ್ದಂಥ ಸಂದರ್ಭದಲ್ಲೇ ಇಂಥದ್ದೊಂದು ಚರ್ಚೆಗೆ ಮುನ್ನೆಲೆಯನ್ನು ಆಡುವಂಥದ್ದು ಒಂದು ಉದ್ದೇಶ ಇರಬಹುದು. ಮತ್ತೊಂದು ಕಡೆ ಈಗ ಸದ್ಯಕ್ಕೆ ರಾಜ್ಯದಲ್ಲಿ ನಡೀತಾ ಇರುವಂತಹ, ಅಂದರೆ ಸರ್ಕಾರದ ಮೇಲೆ ಏನು ಹಗರಣಗಳ ವಿಚಾರವಾಗಿ ವಿಪಕ್ಷಗಳು ಟೀಕೆ ಮಾಡ್ತಿದೆ, ಮಾಧ್ಯಮಗಳಲ್ಲಿ ಕೂಡ ಏನು ಬೆಳಕಿಗೆ ಬರ್ತಾ ಇದೆ, ಇಂಥ ವಿಷಯಗಳನ್ನು ಡೈವರ್ಟ್ ಮಾಡಲಿಕ್ಕೂ ಕೂಡ ಇರಬಹುದು. ಹಾಗಾಗಿ ರಾಜಕಾರಣದಲ್ಲಿ ಯಾವತ್ತೂ ಕೂಡ ಇಂಥ ವಿಚಾರಗಳು ಯಾಕೆ ಮುನ್ನೆಲೆಗೆ ಬರ್ತವೆ ಅನ್ನುವಂಥದ್ದನ್ನು ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಡಿ ಕೆ ಶಿವಕುಮಾರ್ ಅವರು ಬಹಳ ನೇರವಾಗಿ ಒಪ್ಪಂದ ಆಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಸಿದ್ದರಾಮಯ್ಯ ಪರ ಬೆಂಬಲಿಗರು, ಸಿದ್ದರಾಮಯ್ಯನವರು ಸೇರಿದಂತೆ ಅಂತಹ ಯಾವುದೇ ಮಾತುಕತೆ ಆಗಿಲ್ಲ ಅಂತ ಹೇಳ್ತಾರೆ. ಸದ್ಯಕ್ಕೆ ಎಲ್ಲ ವಿಚಾರಗಳನ್ನು ಬದಿಗೊತ್ತಿ ಇಂಥ ವಿಚಾರಗಳು ಚರ್ಚೆಗೆ ಮಾಧ್ಯಮಗಳಲ್ಲಿ ಬಂದಿರುವಂಥದ್ದನ್ನು ನೋಡಿದ್ರೆ ಒಂದು ಕಡೆ ತಾವು ಹೇಳಿದ ಹಾಗೆ ಇದು ರೈಟ್ ಟೈಮ್ ಅನ್ನುವಂಥ ಕಾರಣವನ್ನ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಹೇಳಿದ್ರು ಆಶ್ಚರ್ಯ ಇಲ್ಲ. ಇದೆಲ್ಲದರ ಜೊತೆಗೆ ಪರಮೇಶ್ವರ್ ಅವರು ಹೇಳಿದಂಥ ಒಂದು ಮಾತು ಕೂಡ, ಅಂದರೆ ಕೇವಲ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಷ್ಟೇ ಅಲ್ಲ, ತಾವು ಸೇರಿದಂತೆ ಇನ್ನೊಂದಷ್ಟು ಜನ ಆಕಾಂಕ್ಷಿಗಳು ಇದ್ದೇವೆ ಕಾಂಗ್ರೆಸ್ನಲ್ಲಿ ಅನ್ನುವಂಥ ಒಂದು ಸಂದೇಶವನ್ನ ಲಿಸ್ಟ್ ಅಲ್ಲಿ ಇದ್ರು ಅವರಿಗೊಂದು ಸಂದೇಶ ಕೊಟ್ರ ಡಿ ಕೆ ಶಿವಕುಮಾರ್. ಮುಂದಿನ ದಿನಗಳಲ್ಲಿ ಮುಡಾ ಪ್ರಕರಣದ ವಿಚಾರವಾಗಿ ಒಂದು ವೇಳೆ ತೀರ್ಮಾನ ತೆಗೆದುಕೊಳ್ಬೇಕಾದ ಪರಿಸ್ಥಿತಿ ಬಂದ್ರೆ ಸಿದ್ದರಾಮಯ್ಯನವರಿಗೆ ನಾನಿದ್ದೀನಿ ಅನ್ನೋ ಸಂದೇಶ ಕೊಟ್ರ? ಈಗ CM ಸ್ಥಾನದಿಂದ ಸಿದ್ದರಾಮಯ್ಯನವರನ್ನ ಬದಲಾಯಿಸುವಂತಹ ಪರಿಸ್ಥಿತಿ ಬಂದಿದ್ದೇ ಆದಲ್ಲಿ ಮೊದಲು ಚಾಲ್ತಿಯಲ್ಲಿರುವಂತಹ ಹೆಸರೇ ಡಿ ಕೆ ಶಿವಕುಮಾರ್. ಅದನ್ನ ಹೊರತುಪಡಿಸಿ ಇನ್ನೊಂದಷ್ಟು ಹೆಸರುಗಳು ಕೂಡ ಮುನ್ನೆಲೆಗೆ ಇದೆ. ಅಂದ್ರೆ ಪಕ್ಷದ ಮಟ್ಟದಲ್ಲಿ ಹೇಳೋದಾದ್ರೆ ಡಿ ಕೆ ಶಿವಕುಮಾರ್ ಅವರ ಹೆಸರು ಬಹಳಷ್ಟು ಸ್ಟ್ರಾಂಗ್ ಆಗಿ ಕೇಳಿ ಬರ್ತಾ ಇರುವಂತದ್ದು. ಅದೆಲ್ಲವನ್ನ ಹೊರತುಪಡಿಸಿದ್ರೆ ಪರಮೇಶ್ವರ್ ಅವರ ಹೆಸರು ಇದೆ, ಸತೀಶ್ ಜಾರಕಿಹೊಳಿ ಅವರ ಹೆಸರಿದೆ. ಹಾಗಾಗಿ ಒಂದಷ್ಟು ಅನೇಕ ಹೆಸರುಗಳು ಕೂಡ ಮುನ್ನೆಲೆಯಲ್ಲಿ ಇದಾವೆ, ಚರ್ಚೆಯಲ್ಲಿ ಇದಾವೆ. ಹಾಗಾಗಿ ಅಂಥದ್ದೊಂದು ಸಂದರ್ಭ ಬಂದ್ರೆ ನಾವೊಂದಷ್ಟು ಜನ ಆಕಾಂಕ್ಷಿಗಳು ಇದ್ದೇವೆ ಅನ್ನುವಂತಹ ಸಂದೇಶವನ್ನ ಪರೋಕ್ಷವಾಗಿ ಕಾಂಗ್ರೆಸ್ನ ಮುಖಂಡರು ಈ ರೀತಿ ಎಲ್ಲಿಗೆ ತಲುಪಿಸ್ಬೇಕೋ, ಎಲ್ಲಿಗೆ ಮುಟ್ಟಿಸ್ಬೇಕೋ ಅಲ್ಲಿಗೆ ಮುಟ್ಟಿಸ್ತಾ ಇದ್ದಾರೆ ಅಂತ ಹೇಳ್ಬಹುದು. ಶ್ವೇತಾ, ಥ್ಯಾಂಕ್ ಯು ಸುರೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.